ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಶರಣರಿಗೆ ಅಂತರ್ವರ್ಣೀಯ ವಿವಾಹವನ್ನು ಮಾಡಿದ್ದಕ್ಕೋಸ್ಕರವಾಗಿ ಎಳೆಹೂಟೆ ಶಿಕ್ಷೆ ಆಯಿತು. ಗುರು ಬಸವಣ್ಣನವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಆಗಮಿಸಿದರು. ಅಂಥ ಸಂದರ್ಭದಲ್ಲಿ ಹರಳಯ್ಯ, ಮಧುವಯ್ಯ, ಶೀಲವಂತಯ್ಯನವರಿಗೆ ಎಳೆಹೂಟೆ ಶಿಕ್ಷೆ ಆಗುತ್ತೆ. ಗಂಡನ್ನು ಮತ್ತು ಮಗನನ್ನು ಕಳೆದುಕೊಂಡ್ರೂ ಕೂಡ ತಾಯಿ ಕಲ್ಯಾಣಮ್ಮನವರು ವಚನ ಸಾಹಿತ್ಯದ ರಕ್ಷಣೆಗಾಗಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅಕ್ಕನಾಗಲಾಂಬಿಕಾ ತಾಯಿಯವರು ಹಾಗೂ ಚನ್ನಬಸವಣ್ಣನವರು ಹಾಗೂ ಮಡಿವಾಳ ಮಾಚಿ ತಂದೆಯವರ ಜೊತೆಗೆ 12,000 ಶರಣರ ತಂಡದ ಜೊತೆಗೆ ಅವರು ಕೂಡ ಆಗಮಿಸ್ತಾರೆ. ಇದು ಬೈಲ್ಹೊಂಗಲದ ಹತ್ತಿರ ಈ ತಿಗಡಿ ಗ್ರಾಮದಲ್ಲಿ ನಾವು ಬಂದಿದ್ದೇವೆ. ಇದು ಕಲ್ಯಾಣಮ್ಮನವರ ಒಂದು ಲಿಂಗೈಕ್ಯ ಕ್ಷೇತ್ರ. ಇವರು ಲಿಂಗೈಕ್ಯರಾಗಿದ್ದು ಇದರ ಹಿಂದಿನ ಊರಲ್ಲಿ, ಆದರೆ ಕಲ್ಲೂರಲ್ಲಿ. ಆದರೆ ಆ ಕಲ್ಲೂರಿನವರು ಅವರ ಶರಣರನ್ನು ಉಳಲಿಕ್ಕೆ ಮನಸ್ಸು ಮಾಡದೇ ಇದ್ದಿದ್ದ ಕಾರಣದಿಂದ ಈ ಊರವರು ಅವರ ಒಂದು ಲಿಂಗ ಶರೀರವನ್ನು ತೆಗೆದುಕೊಂಡು ಬಂದು ಇಲ್ಲಿ ಲಿಂಗೈಕ್ಯವನ್ನು ಮಾಡಿದ್ದಾರೆ, ಅಂತ್ಯಕ್ರಿಯೆ ಮಾಡಿದ್ದಾರೆ. ಅವರ ಕೈ ಒಳಗಿನ ಖಡ್ಗ ಇವತ್ತಿಗೂ ನಮಗೆ ಹಿಡಿಲಿಕ್ಕೆ ಸಿಗ್ತಾ ಇದೆ. ಆದರೆ ಕರಿಯಮ್ಮ, ಮಾರಿಯಮ್ಮ, ಧೂಳಮ್ಮ ಇಂಥವರ ದೇವಸ್ಥಾನಗಳು ಆಲ್ರೆಡಿ ಗೋರ್ಮೆಂಟ್ ತೆಗೆದುಕೊಂಡು ಉದ್ಧಾರವನ್ನು ಮಾಡ್ತದೆ. ಆದರೆ ಶರಣರ ಸ್ಥಳಗಳು ಬಿದ್ದು ಹೋಗಿದ್ದಾವೆ. ಈ ಕಡೆಗೆ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋವನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ದಯವಿಟ್ಟು ಶರಣರ ಸ್ಥಳಗಳನ್ನು ಐತಿಹಾಸಿಕವಾಗಿ ಉಳಿಯುವಂತೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಈ ಮೂಲಕ ನಾನು ಮಾಡಿಕೊಳ್ತಾ ಇದ್ದೇನೆ. ಶರಣು ಶರಣಾರ್ಥಿ.